ನಾನು ಮಾತಾಡೋದನ್ನ ಮಾತ್ರ ನೀನು ಕೇಳಿಸ್ಕೋಬೇಕು. ನಾನು ನಿನ್ನ ಕರ್ಕೊಂಡೋಗಿ ನನ್ನ ಗೆಳತಿ ಹತ್ರ ಒಪ್ಪಿಸ್ಬೇಕು. ಅವಳು ನಿನ್ನ ಹಗಲು ರಾತ್ರಿ ನಿದ್ದೆಗೆಟ್ಟು ಹುಡುಕ್ತಿದ್ಲು. ಅದಕ್ಕೆ ನಿನ್ನ ಕಿಡ್ನಾಪ್ ಮಾಡಿ ಇಲ್ಲಿಟ್ಟಿದ್ದೀನಿ. ಸರಿ, ಬಟ್ ನಿಮ್ ಫ್ರೆಂಡ್ ನನ್ನನ್ನು ಯಾಕೆ ಹುಡುಕ್ತಿದ್ದಾರೆ ಅದನ್ನಾದ್ರೂ ಹೇಳಿ. ಅದು ನನಗೆ ಗೊತ್ತಿಲ್ಲ. ಯಾರನ್ನಾದ್ರೂ ಹುಡುಕ್ತಿದ್ದಾರೆ ಅಂದ್ರೆ ಅದಕ್ಕೆ 2 ಕಾರಣ ಇರತ್ತೆ. ಒಂದು, ತುಂಬ ಬೇಕಾದವ್ರು ಇರಬೇಕು, ಇಲ್ವಾ ಬೇಡದವ್ರು ಇರಬೇಕು. ಇದೆರಡರಲ್ಲಿ ನನ್ನ ಫ್ರೆಂಡಿಗೆ ನೀನ್ ಯಾರೋ ಅನ್ನೋದು ನನಗೆ ಗೊತ್ತಿಲ್ಲ. ನೀನ್ ನನ್ನ ದೃಷ್ಟಿಗೆ ಬಿದ್ದೆ, ಅದಕ್ಕೆ ಎತ್ತಾಕೊಂಡು ಬಂದಿದ್ದೀನಿ. ಈಗ ನನ್ನ ಫ್ರೆಂಡ್ನ ಹುಡುಕ್ತಾ ಇದ್ದೀನಿ. ಒಂದು ಸಲ ಅವಳು ನನ್ನ ಕೈಗೆ ಸಿಕ್ಬಿಟ್ರೆ ನಿನ್ನ ಅವಳ ಹತ್ರ ಒಪ್ಪಿಸ್ಬಿಡ್ತೀನಿ. ಅದಾದ್ಮೇಲೆ ನಾನು ಫ್ರೀ ಆಗ್ಬಿಡ್ತೀನಿ. ನನ್ನ ಫ್ರೆಂಡ್ ನಿನ್ನ ಯಾಕೆ ಹುಡುಕ್ತಿದ್ದಾಳೆ ಅಂತ ಗೊತ್ತಿಲ್ಲ. ಅದು ಒಂದೇ ಒಂದು ಕಾರಣಕ್ಕೆ ನಿನಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಯಾವ ತೊಂದರೆನೂ ಕೊಡ್ತಾ ಇಲ್ಲ. ಫ್ರೀ ಆಗಿಬಿಟ್ಟಿದ್ದೀನಿ. ಇಲ್ಲದೆ ಇದ್ದಿದ್ರೆ ನಾನು ಮಾಡ್ತಿದ್ದಂಥ ಟ್ರೀಟ್ಮೆಂಟೇ ಬೇರೆ. ಆ ಟ್ರೀಟ್ಮೆಂಟಿಗೆ ನೀನು ಅಲ್ಲಾಡ್ಬಿಡ್ತಿದ್ದೆ. ಆಯ್ತು, ಯಾರ್ ನಿನ್ ಫ್ರೆಂಡು? ಅವಳು ನನಗೋಸ್ಕರ ಯಾಕೆ ಕಾಯ್ತಿದ್ದಾಳೆ? ನನ್ನಿಂದ ನಿನ್ ಫ್ರೆಂಡಿಗೆ ಏನಾಗ್ಬೇಕು? ಇಷ್ಟು ದಿನ ಆಯ್ತಲ್ಲ, ಅವಳಿಗೆ ಏನಾಗಿದೆ? ಈಗ ಅವಳು ಎಲ್ಲಿದ್ದಾಳೆ ಅದಾದ್ರೂ ಗೊತ್ತಾ ನಿನಗೆ? ಏಯ್, ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ನಿನಗವಳು ಸಿಗೋದ್ ಯಾವಾಗ? ನನ್ನಿಂದ ಏನ್ ಬೇಕು ಅಂತ ಹೇಳೋದ್ ಯಾವಾಗ? ನಾನೀ ನರ್ಕದಿಂದ ಬಿಡುಗಡೆ ಆಗದ್ ಯಾವಾಗ? ಇವತ್ತೇ. ಅವಳ ಬಗ್ಗೆ ಆಲ್ರೆಡಿ ವಿಚಾರಿಸ್ಕೊಂಡು ಬಂದಿದ್ದೀನಿ. ಇನ್ನೇನು ಸಿಕ್ಬಿಡ್ತಾಳೆ. ಸಿಕ್ಕದ್ಮೇಲೆ ನಿನ್ನ ಅವಳ ಹತ್ರ ಒಪ್ಸಿ, ಅದಾದ್ಮೇಲೆ ನೀನಾಯ್ತು, ಅವಳಾಯ್ತು. ಅವಳು ನಿನ್ನ ಇಟ್ಕೊಂಡು ಹಣ ಕೇಳ್ತಾಳೋ ಪ್ರಾಣ ಕೇಳ್ತಾಳೋ ನನಗೆ ಗೊತ್ತಿಲ್ಲ. ಅಷ್ಟಾದ್ಮೇಲೆ ನನಗೇನು ಸಂಬಂಧ ಇಲ್ಲ ಅಂತ ಹೋಗ್ತಾ ಇರ್ತೀನಿ. ಆದಷ್ಟು ಬೇಗ ಫ್ರೆಂಡ್ನ ಕರ್ಕೊಂಬರ್ತೀನಿ. ಅಂದ್ರೆ ನಿನ್ ಫ್ರೆಂಡ್ ಯಾರು ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ. ನನಗ್ ಹೇಳ್ಬೋದಲ್ವಾ? ಹೇಗಿದ್ರು ನನ್ನ ಕೂಡ ಹಾಕಿಟ್ಟಿದ್ಯಾ? ಹೇಳಮ್ಮ, ಯಾಕೆ ಆಟಾಡ್ಸ್ತಿದ್ಯಾ? ನೋಡು, ಆದ್ರೆ ಒಂದ್ ತಿಳ್ಕೊ, ನಾನ್ ಯಾರು, ನಮ್ಮಣ್ಣ ಯಾರು ಅಂತ ಗೊತ್ತಿಲ್ಲ ನಿಮ್ಗೆ. ಅದೆಲ್ಲ ಗೊತ್ತಾದ್ಮೇಲೆ ನೋಡ್ಕೊಳ್ಳೋಣ. ಇವಾಗ ಯಾಕೆ ಅದೆಲ್ಲ? ನೋಡು, ಇಲ್ಲಿಂದ ನೀನು ಎಷ್ಟು ಸಲ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಟ್ರು ನನ್ನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮನ್ಸ್ ಮಾಡಿ ನಿನ್ನನ್ನ ಆಚೆ ಬಿಟ್ರೆ ಮಾತ್ರ ನೀನು ನಿಮ್ಮ ಅಣ್ಣನ ಭೇಟಿಯಾಗೋದಿಕ್ಕೆ ಸಾಧ್ಯ. ಇದೆಲ್ಲನೂ ನಾನೇ ಡಿಸೈಡ್ ಮಾಡಬೇಕು. ಉಸಿರೆತ್ತಿದ್ರೆ ಬೇಡ ಬಿಡು. ನೀನು ನನ್ನ ಫ್ರೆಂಡಿಗೆ ಬೇಕಾದವಳು, ಅದಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ. ಹುಷಾರ. ಮೇಡಮ್ಮು, ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮಂತ್ರ. ನಿನ್ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಅಡ್ರೆಸ್ ಆಗ್ಲಿ ಡೀಟೇಲ್ಸ್ ಆಗ್ಲಿ ಕೊಡ್ಬೇಡಿ ಅಂತ ಹೇಳಿದ್ದಲ್ಲಮ್ಮ. ಅದರಿಂದ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದೆ. ಹೌದು. ಯಾರೋ ನಿನ್ನೆ ವಿಚಾರಿಸ್ಕೊಂಡ್ ಬಂದಿದ್ರಮ್ಮ. ಯಾರು ಮೇಡಮ್? ಲೇಡೀಸಾ ಜೆಂಟ್ಸಾ? ಅವ್ರ ಹೆಸರು ಅರ್ಚನಾ ಅಂತ ಏನಾದ್ರು ಹೇಳಿದ್ರಾ? ಅರ್ಚನಾ ಅನ್ನೋರಲ್ಲಮ್ಮ, ನಿನಗ್ ಚೆನ್ನಾಗಿ ಪರಿಚಯ ಇರೋರೇ ಬಂದ್ ಕೇಳಿದ್ದು. ನಿನಗ್ ತುಂಬಾ ಕ್ಲೋಸ್ ಫ್ರೆಂಡ್ ಕಣಮ್ಮ. ನನಗ್ ಪರಿಚಯ ಇರೋರ? ಯಾರದು? ನಿನ್ ಜೊತೆ ಜೈಲಲ್ಲಿದ್ದವರು. ನನ್ ಜೊತೆಲಿದ್ದವ್ರಾ? ಸಾರಿ ಮೇಡಮ್, ನನಗ್ ಟೆನ್ಷನ್ ಅಲ್ಲಿ ಯಾರ ಹೆಸರು ನೆನಪಾಗ್ತಾ ಇಲ್ಲ.
ಯಾರು ಮೇಡಮ್? ಪೊನ್ನಪ್ಪ ಬಂದಿದ್ಲು ಕಣಮ್ಮ. ಏನು ಪೊನ್ನಪ್ಪ ಬಂದಿದ್ಲಾ? ಪೊನ್ನಪ್ಪ ಯಾಕೆ ನನ್ನ ಹುಡುಕ್ತಿದ್ದಾಳೆ? ಅಲ್ಲ, ನನ್ನ ನಂಬರು ಅಡ್ರೆಸ್ ಹುಡ್ಕೋದಕ್ಕೆ ಜೈಲ್ವರೆಗೂ ಯಾಕೆ ಹೋದ್ಲು? ಜೈಲರ್ನ ಯಾಕೆ ಮೀಟ್ ಮಾಡಿದ್ಲು? ಅಡ್ರೆಸ್ಸು ಫೋನ್ ನಂಬರು ಎರಡೂ ಕೊಡ್ಲಿಲ್ಲ. ಒಂದೆರಡು ದಿನ ಬಿಟ್ಟು ಬಾ ಅಂತ ಹೇಳಿದ್ದೀನಿ. ನೀನು ಹೇಳಿದ್ರೆ ಅವಳು ಫೋನ್ ನಂಬರ್ ಕೊಡ್ತೀನಿ. ಕೊಡ್ಲೋ ಬೇಡವೋ? ನೋಡಿ, ಅವಳು ಮಾತ್ರ ಅಲ್ಲ, ಇನ್ಯಾವಳೆ ಬಂದು ನನ್ನ ಕೇಳಿದ್ರು ಯಾರಿಗೂ ಅಡ್ರೆಸ್ ಫೋನ್ ನಂಬರ್ ಕೊಡ್ಬೇಡಿ ಪ್ಲೀಸ್. ಇದು ಒಂದು ಹೆಲ್ಪ್ ಮಾಡಿ ಪ್ಲೀಸ್. ನಾನಿವಾಗಿರೋ ಸಿಚುವೇಶನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ಆ ವಿಷಯ ಎಲ್ಲ ಫೋನಲ್ಲಿ ಬೇಡ ಕಣಮ್ಮ. ನೀನು ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಅನ್ನಿಸ್ತಿದೆ. ಹುಷಾರಾಗಿರು. ಯಾವುದೇ ಕಾರಣಕ್ಕೂ ಮತ್ತೆ ಜೈಲಿಗೆ ಬರಕ್ ಹೋಗ್ಬೇಡ. ಜೈಲು ಅಂದ್ರೆ ಎಷ್ಟು ನರ್ಕ ಅನ್ನೋದು ನಿನಗೆ ಗೊತ್ತು. ಮೇಡಮ್, ನಾನು ಯಾಕೆ ಮತ್ತೆ ಜೈಲಿಗೆ ಬರಲಿ? ನಾನು ದೊಡ್ಡ ಮಟ್ಟಕ್ಕೆ ಬೆಳೆಯೋ ಪ್ರಯತ್ನ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ. ಆಮೇಲೆ ನನ್ನ ಲೆವೆಲೇ ಬೇರೆ. ಒಳ್ಳೆ ಪ್ರಯತ್ನಕ್ಕೆ 100 ಕಲ್ಲು ಬೀಳುತ್ತೆ ಅಂತಾರಲ್ಲ, ಆ ಥರ ಯಾವ ಕಲ್ಲು ನನ್ನ ಮೇಲೆ ಬೀಳಬಾರ್ದು ಅಂತ ಆಶೀರ್ವಾದ ಮಾಡಿ. ಸಾರಿ, ನಿಮ್ಮಿಂದ ನಾನು ಸುಳ್ಳು ಹೇಳಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಸರಿ ಕಣಮ್ಮ, ಯಾರು ಬಂದು ಕೇಳಿದ್ರು ನಿನ್ನ ಅಡ್ರೆಸ್ ನಾನು ಕೊಡಲ್ಲ. ಥ್ಯಾಂಕ್ಸ್ ಮೇಡಮ್. ಸದ್ಯಕ್ಕೆ ಡೈರೆಕ್ಟ್ ಮೀಟ್ ಮಾಡೋಕ್ಕಾಗಲ್ಲ, ಆದರೆ ನಿಮಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ಬಂದು ತಲುಪತ್ತೆ. ಆಯ್ತು, ಹಾಗೆ ಮಾಡು. ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗಬೇಕು. ಪ್ಲೀಸ್, ಇದೊಂದು ಸಹಾಯ ಮಾಡಿ. ಆಯ್ತು, ಸರಿ ಬಿಡು. ಚೆನ್ನಾಗಿರು, ದೊಡ್ಡ ಮಟ್ಟಕ್ಕೆ ಬೆಳಿ. ಪೊನ್ನಪ್ಪ ಯಾಕೆ ನನ್ನ ಬಗ್ಗೆ ಕೇಳ್ತಿದ್ದಾಳೆ? ಇಲ್ಲ, ಅದೆಂಥದ್ದೇ ಪರಿಸ್ಥಿತಿ ಆದರೂ ಸರಿ, ಅಡ್ರೆಸ್ ಯಾರಿಗೂ ಕೊಡಬಾರ್ದು. ಮಂತ್ರ, ಏನದು ಯಾರಿಗೂ ಅಡ್ರೆಸ್ ಕೊಡಬಾರ್ದು ಅಂತ ಒಬ್ಬೊಬ್ಳೆ ಮಾತಾಡ್ತಿದ್ಯಾ? ಅದಾ, ನಿಮ್ಗೆ ಗೊತ್ತಲ್ಲ, ನಾವು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ದುಡ್ಡು ಕೇಳಕ್ಕೆ ಅಂತ 100 ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ. ಇದೇ ತರ ನನ್ನ ಫ್ರೆಂಡ್ ಒಬ್ಳು ದಾಗ ನಂಗೆ ಫೋನ್ ಮಾಡಿ ಮಂತ್ರನ ಅಡ್ರೆಸ್ ಕೊಡು, ಫೋನ್ ನಂಬರ್ ಕೊಡು ಅಂತ ಕೇಳಿದಾಳೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೊಡ್ಬೇಡ ಅಂತ ಹೇಳ್ತಿದ್ದೆ. ಓ ಹೌದಾ? ನಾನು ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ, ನಾಳೆ ಇಡೀ ದಿನ ಫ್ರೀ, ನೀನು ಎಲ್ಲಿಗೆ ಕರೆದ್ರೂ ನಾನು ಬರಕ್ಕೆ ರೆಡಿ. ಥ್ಯಾಂಕ್ಸ್. ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾಳೆ ನಮ್ಮ ಜೀವನದ ಬಹಳ ಮುಖ್ಯವಾದ ದಿನ. ಅದೊಂದಾಯ್ತು ಅಂದ್ರೆ ನಮ್ಮ ಜೀವನ ಪೂರ್ತಿ ಸಂತೋಷವಾಗಿರ್ಬೋದು, ಖುಷಿಯಾಗಿರ್ತೀವಿ. ಬನ್ನಿ.